ರಾಜ್ಯದ ಕೃಷಿ ಮಂತ್ರಿಗಳು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಜ್ಯದಲ್ಲಿ 38,000 ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆ ಇದೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದೆ. ಇವತ್ತು ಒಂದು ಕಡೆಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿದೆ, ಅವೆಲ್ಲ ಸಮಸ್ಯೆಗಳಿವೆ. ಸಮಸ್ಯೆಗಳ ಮಧ್ಯನೂ ಏನಂತಂದರೆ ಇವತ್ತು ಕೃಷಿಯನ್ನು ನಾವು ಮುಂದುವರಿಸಬೇಕಾಗಿದೆ. ಏನೋ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೀತದೆ. ಒಮ್ಮಿಂದೊಮ್ಮೆಲೆ 38 ಲಕ್ಷ ಟನ್ನು ಕೊರತೆ ಆದರೆ ಕೃಷಿ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮ ಆಗ್ತದೆ. ಇವತ್ತೇನಾಗಿದೆ, ಜೊತೆಗೆ ರಸಗೊಬ್ಬರದ ಬೆಲೆ ಕೂಡ ಹೆಚ್ಚಿಗಾಗಿದೆ. ಎಷ್ಟೆಷ್ಟು ಹೆಚ್ಚಿಗಾಗಿದೆ ಅಂತಂದರೆ DAP ಯೂರಿಯಾ ಏನು ಹೆಚ್ಚಿಗಾಗಿಲ್ಲ, ಕಾಂಪ್ಲೆಕ್ಸ್ ರಸಗೊಬ್ಬರದ ಬೆಲೆ ಹೆಚ್ಚಿಗಾಗಿದೆ. ಉದಾಹರಣೆಗೆ 20-20 ಅಂತ ಒಂದು ರಸಗೊಬ್ಬರ ಬರ್ತದೆ. 2023ರಲ್ಲಿ 1300 ರೂಪಾಯಿ ಇತ್ತು. 2023ರಲ್ಲಿ 1300 ಇತ್ತು. ಇವತ್ತು ಅದು 1800 ಆಗಿದೆ. ಅಂದರೆ 500 ರೂಪಾಯಿ ಹೆಚ್ಚಿಗೆ ಆಗಿದೆ. 3 ವರ್ಷ. 500 ರೂಪಾಯಿ ಹೆಚ್ಚಿಗೆ ಆಗಿದೆ. ಬಹಳ ವಿಶೇಷವಾಗಿ ಕಾಮನ್ ಆಗಿ ಎಲ್ಲ ರೈತರು ಉಪಯೋಗ ಮಾಡೋಂಥ ಗೊಬ್ಬರ ಅಂದರೆ 10-26-26. ಇದು ಏನಂದರೆ 2023ರಲ್ಲಿ 1470 ಇತ್ತು. 1470. ದಯವಿಟ್ಟು ಅಂಕಿಅಂಶಗಳು ಕರೆಕ್ಟ್ ಬರ್ಕೊಳ್ಳಿ ಸರ್. ಅದು ನಮ್ಮ ಮೊದಲಿಂದ ಆಯ್ತಾ. ಇನ್ನೊಮ್ಮೆ ಕೇಳ್ರಿ, ಅದ್ರಾಗ ಏನು ತೊಂದರೆ ಇಲ್ಲ. ಯಾರೇನು ಇದಾದ್ರೆ ಇನ್ನೊಮ್ಮೆ ಕೇಳ್ರಿ, ನಾನು ಹೇಳಿಸ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. 10-26-26 2023ರಲ್ಲಿ 1470 ಇದ್ದದ್ದು ಈಗ ಅದು 2250 ಆಗಿದೆ. 2250 ಅಂದ್ರೆ 800 ರೂಪಾಯಿ ಹೆಚ್ಚಿಗೆ. 800 ರೂಪಾಯಿ ಹೆಚ್ಚಿಗೆ. ಆಮೇಲೆ 19 ರಸಗೊಬ್ಬರ 990 1550 ಇತ್ತು 2023ರಲ್ಲಿ. ಈಗ ಅದು 2300 ರೂಪಾಯಿ ಹೆಚ್ಚಿಗೆ. 2300 ರೂಪಾಯಿ ಅಂದರೆ 750 ರೂಪಾಯಿ ಹೆಚ್ಚಿಗೆ ಆಗಿದೆ. ಇನ್ನು 20-20-0-13 ಅಂತ ಒಂದು ಬರ್ತದೆ. ಇದು ಒಂದು ಪ್ರಮುಖ ಗೊಬ್ಬರನೇ. ಇದು 1390 ಇತ್ತು 23ರಲ್ಲಿ. ಈಗ ಅದು 1800 ಆಗಿದೆ. 1390. 1390 ಇದ್ದದ್ದು ಈ ಪ್ರೆಸೆಂಟ್ 1800 ಆಗಿದೆ. 410 ರೂಪಾಯಿ ಹೆಚ್ಚಿಗೆ ಆಗಿದೆ. ಇದರಂತೆ ಬೇರೆ ಬೇರೆ ಫರ್ಟಿಲೈಸರ್ ಕೆಲವು ಹೆಚ್ಚಿಗೆ ಆಗಿವೆ, ಎಕ್ಸೆಪ್ಟ್ DAP ಮತ್ತು ಯೂರಿಯಾ ಮತ್ತು DAP ಮಾತ್ರ ಹೆಚ್ಚಿಗೆ ಆಗಿಲ್ಲ. ಒಂದು ಕೊರತೆ ಎದುರಿಸ್ತಾ ಇದ್ದೀವಿ. ಎರಡನೇದು ದರ ಹೆಚ್ಚಿಗಾಗಿದೆ. ಮೂರನೇದು ಪೂರೈಕೆ. ಇವತ್ತು ರಿಸ್ಟ್ರಿಕ್ಷನ್ಸ್, FID ಮಾಡಬೇಕು, ತಮ್ಮ ಹೊತ್ತಬೇಕು, ಅದು ಹೊತ್ತಬೇಕು, ಇದು ಅಂತೇಳಿ 108